ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2016 ಮಾಡಲದು ಒಂದು ಟಾಟಾ ನ್ಯಾನೋ ಕಾರ್ ಸೇಲಿಗೆ ಬಂದು ವೀಕ್ಷಕರೇ, ಒಂದು ಕಡಿಮೆ ಓಡಿರೋಂಥ ಒಂದು ಗಾಡಿ ವೀಕ್ಷಕರೇ. ಈ ಗಾಡಿದು ಇನ್ನು ಫುಲ್ ಡೀಟೇಲ್ಸ್ ಬೇಕು, ಗಾಡಿ ಲೊಕೇಶನ್ನು, ಗಾಡಿ ರೇಟು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ ವೀಕ್ಷಕರೇ. ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಆದಷ್ಟು ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ. ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ನ್ಯಾನೋ ಕಾರ್ ಕಳಿಸಿದ್ರಲ್ಲ ಟಾಟಾ? ಹೌದು ಸರ್, ನಮ್ಮದೇ. ಫ್ರೀ ಇದ್ದೀರಾ? ಕಾಲ್ ಮಾಡಲ, ಡೀಟೇಲ್ಸ್ ಹೇಳ್ತೀರಾ? ಹೇಳ್ತೀವಿ ಸರ್. ಹೇಳಿ, ಯಾವ್ದು ಮಾಡಲು? ಅದು ಬಂದ್ಬಿಟ್ಟು 2016. ಓಕೆ. ಇದು ಪೆಟ್ರೋಲ್ ವೇರಿಯಂಟಲ್ಲ, ಅದರಲ್ಲಿ ಏನಾದರೂ ಬೇರೆ ಇದು ಬರುತ್ತಾ ವೇರಿಯಂಟು? ಇಲ್ಲ ಸರ್, ಇದು ವೇರಿಯಂಟ್ ಅಂದರೆ ಟ್ವಿಸ್ಟ್ ಟಾಪ್ ಆ್ಯಂಡ್ ಇದು. ಹಾಂ 2016 ಲಾಸ್ಟ್ ಮಾಡಲಿದೆ ಬಂದಿರೋದಲ್ವಾ. ಓಕೆ. ತುಂಬ ನೀಟ್ ಕಂಡೀಷನ್ ಇದೆ, ಅಡ್ವೊಕೇಟ್ ಓಡಿಸಿರೋದು. ಓಕೆ. ನಾನು ನಮ್ಮ ಅಣ್ಣ ಸೆಕೆಂಡ್ ಓನರ್, ನಾನು ಥರ್ಡ್ ಓನರು. ಓಕೆ. ಇಲ್ಲೇ ಬೆಂಗಳೂರು ಕೆಂಗೇರಿಲಿ ಇರೋದು ಕಾರು. ಈಗ ಗಾಡಿ ಎಷ್ಟು ಓಡಿದೆ ಸರ್ ಅದು? ಗಾಡಿ ಕಮ್ಮಿ ಓಡಿದೆ, ಕೇವಲ 38,000 ಓಡಿದೆ. 38,000. ಏನು ಶೋರೂಮ್ ಮೇಂಟೆನೆನ್ಸು? ಶೋರೂಮ್ ಬೇಕಾದ್ರೆ ಹಿಸ್ಟ್ರಿ ಚೆಕ್ ಮಾಡಿಸ್ಕೊಡಿ, ಇಲ್ಲ ಹಂಗೆ ಮೇಂಟೈನ್ ಮಾಡಿದ್ದಾರೆ. ಓಕೆ. ತಂದ್ಬಿಟ್ಟು ಒಂದು ಹೊಸ ಕಾರ್ ತಂದು ಸ್ವಲ್ಪ ದಿವಸ ನಿಲ್ಸಿದ್ರು ಅಷ್ಟೇ. ಇವಾಗ ಕಲಿಯಕ್ಕೆ ನನ್ನ ಹೆಸರು ಮಾಡಿಸ್ಕೊಂಡೆ. ಓಕೆ. ಚೆನ್ನಾಗಿದೆ ಕಾರು. ಓಕೆ. ಇದರಲ್ಲಿ ಏನೇನು ಬರ್ತದೆ ಸರ್ ಫೀಚರ್? AC, ಪವರ್ ವಿಂಡೋ ಆ ಥರ ಏನು ಬರುತ್ತಾ? AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ನ್ಯಾನೋದಲ್ಲಿ ಪವರ್ ಸ್ಟೇರಿಂಗ್ ಟ್ವಿಸ್ಟಲ್ಲಿ ಮಾತ್ರ ಬರುತ್ತೆ. ಇದು ಫುಲ್ ಲೋಡ್ ಟಾಪ್ ಆ್ಯಂಡ್ ಆಗಿರೋದ್ರಿಂದ ಇದರಲ್ಲಿ ACನೂ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಹಿಂದೆಗಡೆ ಮೇನು ಡಿಕ್ಕಿ ಬರುತ್ತೆ. ಯಾವ್ದು ನ್ಯಾನೋ ಕಾರ್ಗೆ ಡಿಕ್ಕಿ ಬರಲ್ಲ. ಓಕೆ. ಇದು 2016 ಆಗಿರೋದ್ರಿಂದ ಹಿಂದೆಗಡೆ ಡಿಕ್ಕಿ ಬರುತ್ತೆ. ಆರಾಮಾಗಿ 5 ಜನ ಕುತ್ಕೊಂಡು ಹೋಗ್ಬೋದು. ಮೈಲೇಜ್ ಬಂದ್ಬಿಟ್ಟು 28+ ಬರುತ್ತೆ. ಇಂಜಿನ್ಗೆ ಬೇಕಾದ್ರೆ ನಾನೇ 1 ವರ್ಷ ವಾರಂಟಿ ಕೊಡ್ತೀನಿ. ಓಕೆ. ಇಂಜಿನ್ ಮಾತಾಡಂಗಿಲ್ಲ, ಮೆಕ್ಯಾನಿಕ್ ಕರ್ಕೊಂಡ್ಬಂದು ಇಂಜಿನ್ ಚೆಕ್ ಮಾಡಿಸ್ಕೊಡಿ. ಇಂಜಿನ್ ಸೂಪರ್ ಆಗಿದೆ. ಓಕೆ. ಈಗ ಗಾಡಿದು FC ರನ್ನಿಂಗ್ ಇರುತ್ತೆ, ಇನ್ಸೂರೆನ್ಸ್? FC ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಇನ್ಸೂರೆನ್ಸ್ ಸೆಪ್ಟೆಂಬರ್ ಎಂಡ್ವರೆಗೂ, ಸೆಪ್ಟೆಂಬರ್ ಆದ್ಮೇಲೆ ಅಕ್ಟೋಬರ್ ತನಕ ಇದೆ ಇನ್ಸೂರೆನ್ಸ್. ಅಂದರೆ ಮುಂದಿನ ತಿಂಗಳು ಅಕ್ಟೋಬರ್? ಹೌದೌದು. ಓಕೆ. ಟೈರ್ ಎಲ್ಲ ಹೆಂಗಿದಾವೆ ಗಾಡೀಲಿ? ಟೈರ್ ಸೂಪರ್ ಆಗಿದೆ, 4 ಹೊಸ ಟೈರೇ ಇದೆ. ಅದು ಒಂದು ಸ್ಟೆಪ್ನಿನೂ ಇದೆ. 4 ಟೈರು ಚೆನ್ನಾಗಿದೆ. ಓಕೆ. ಈಗ ಕಡಿಮೆ ಓಡಿರೋದ್ರಿಂದ ಇಂಜಿನ್ ಚೆನ್ನಾಗಿದೆ ಕಂಡೀಷನ್? ಕಂಡೀಷನ್ ಚೆನ್ನಾಗಿದೆ. ಓಕೆ. ಬಾಡಿ ಲೈನ್ ಸರ್? ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ ಸರ್. ಏನು ಕ್ರಾಚಸ್ ಅಷ್ಟೊಂದು ಇಲ್ಲ, ಫೋಟೋನ ನೋಡಿದ್ದೀರಾ. ಒಳಗಡೆ ಎಲ್ಲ ಗುಡ್ ಮೇಂಟೆನೆನ್ಸ್, ಎಲ್ಲೂ ಅಷ್ಟೊಂದು ಕ್ರಾಚಸ್ ಇಲ್ಲ. ಕಲಿಯಕ್ಕೆ ಅಂತ ಇಟ್ಕೊಂಡಿದ್ದೀವಿ ಅಷ್ಟೇ. ಚಿಕ್ಕ ಪುಟ್ಟ ಕ್ರಾಚಸ್ ಅಷ್ಟೇ. ನಾವು ಹೊಸ ಕ್ಲೀನಾಗಿ ತೊಳೆಸ್ಬಿಟ್ರೆ ಹೊಸ ಕಾರ್ ಇದ್ದಂಗೆ ಇರುತ್ತೆ. ಓಕೆ. ಎಲ್ಲಿ ಸರ್ ಅಂದೆ ಗಾಡಿದು? ಕೆಂಗೇರಿ, ಬೆಂಗಳೂರು. ಓಕೆ. ಕೆಂಗೇರಿ ಬಂದರೆ ಸಿಗುತ್ತೆ ಗಾಡಿ? ಹೌದೌದು, ಸಿಗುತ್ತೆ. ಓಕೆ. ಏನು ಗಾಡಿಗೆ ರೇಟ್ ಕೊಟ್ಟು ಮಾಡ್ತಾಯಿದ್ದೀರಾ? 1,45,000 ಕೇಳ್ತಾ ಇದ್ದೀವಿ, ಹೆಚ್ಚು ಕಮ್ಮಿ ಮಾಡ್ಕೊಡೋಣ. 1,45,000? ಕಡಿಮೆ ಆಗುತ್ತೆ. ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ನಾನೇ 1,80 ಕೊಟ್ಟು ತಗೊಂಡೆ. 1,45,000 ಹೆಚ್ಚು ಕಮ್ಮಿ ಮಾಡೋಣ. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಇದೇ ನಂಬರ್ ಸರ್. ಓಕೆ ಸರ್, ಆಯ್ತು. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಡ್ತಾರೆ ವೀಕ್ಷಕರೇ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು, ಏನಾದರೂ ಲೊಕೇಶನ್ ಗೊತ್ತಾಗಲಿಲ್ಲ ಅಥವಾ ಏನಾದರೂ ಡೌಟ್ಸ್ ಇತ್ತು ಅವ್ರ ಕಡೆ ನಾವು ಕ್ಲಿಯರ್ ಮಾಡ್ಕೊಬೇಕಂದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಡೈರೆಕ್ಟಾಗಿ ಅವ್ರ ಓನರೇ ಮಾತಾಡ್ತಾರೆ. ನಿಮ್ದೇನೇ ಡೌಟ್ಸ್ ಇದ್ರೂ ಅವ್ರ ಕಡೆದೇನೆ ನೀವು ಕ್ಲಿಯರಾಗಿ ಕೇಳ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ನಿಮ್ಮದು ಏನಂದರೆ ಫಸ್ಟ್ ಕಾಲ್ ಮಾಡೋಕ್ಕೂ ಮುಂಚೆ ವೀಕ್ಷಕರೇ ಲೊಕೇಶನ್ನು ಅದು ಇದು ಸಣ್ಣ ಪುಟ್ಟ ವಿಚಾರಕ್ಕೆ ಬೇಕಾದ್ರೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಬಟ್ ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಕಂಡೀಷನ್ ಎಲ್ಲ ಚೆಕ್ ಮಾಡಿಕೊಂಡು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿಕೊಂಡು ನಿಮಗೆ ಆಮೇಲೆ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನೀವು ಅಲ್ಲೇ ಕೂತು ಮಾತಾಡಿ ಅವರು ಹೇಳಿರೋ ರೇಟಲ್ಲಿ ಇನ್ನೂ ಕಡಿಮೆನೂ ಮಾಡ್ಕೊಡ್ತಾರೆ ಅಂತಲೂ ಹೇಳಿದ್ದಾರೆ ವೀಕ್ಷಕರೇ. ಓಕೆನಾ? ನೀವು ಮತ್ತೆ ಮುಂಚೆನೇ ಫೋನ್ಪೇ, ಗೂಗಲ್ ಪೇ ಅಡ್ವಾನ್ಸ್ ಕೊಡೋದು ಆ ಥರ ಎಲ್ಲ ಮಾಡೋಕ್ಕೋಗ್ಬೇಡಿ. ನಿಮಗೆ ಡೈರೆಕ್ಟಾಗಿ ಗಾಡಿನ ವಿಸಿಟ್ ಮಾಡಿಬಿಟ್ಟು ಕಂಡೀಷನಲ್ಲಿ ಚೆಕ್ ಮಾಡ್ಕೊಂಡು ಆಮೇಲೆ ನಿಮ್ದು ಏನೇ ಅಡ್ವಾನ್ಸ್ ಇದ್ದರೂ ಅಥವಾ ಏನಾದರೂ ವ್ಯವಹಾರ ಇದ್ರೂ ಅಲ್ಲೇ ಡೈರೆಕ್ಟಾಗಿ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಓಕೆನಾ? ನಿಮ್ದು ಯಾವ್ದಾದ್ರು ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದೇನೋ ಮತ್ತು ಸೇಲ್ ಮಾಡ್ಕೊಬೇಕಂದ್ರೆ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದ್ರೂ ಆ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರ್ ತೆಗೀರಿ ವೀಕ್ಷಕರೇ. ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ಚಿ ಕಾರ್ಡ್ ಫೋಟೋನ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ನೀವು
ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ವೀಕ್ಷಕರೇ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ, ಯಾರು ಕಾಲ್ ಮಾಡ್ಕೋಬೇಡಿ ದಯವಿಟ್ಟು, ಓಕೆನಾ. ಈ ನಂಬರ್ಗೆ ನೀವು ನಿಮ್ಮ ಗಾಡಿ ಫೋಟೋಸು ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋನ ಸೆಂಡ್ ಮಾಡಿದರೆ ಸಾಕು. ಮತ್ತು ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ರಿಪ್ಲೈ ಮಾಡ್ತೀವಿ, ಓಕೆನಾ. ಮತ್ತು ನಿಮ್ದು ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತು ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಅಂದರೆ ನೀವು ಸಹ ಮೆಸೇಜ್ ಮಾಡಿ, ಕಾಲ್ ಮಾಡೋಕ್ಕೋಗ್ಬೇಡಿ, ನಾವು ಆದಷ್ಟು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಿದ್ದೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಈ ಗಾಡಿ ಯಾರಾದರೂ ಒಂದು ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.